ಕಾವಲುಗಾರರು ಬೆಳಗಾಗುವುದನ್ನು ಮುನ್ನೋಡುತ್ತಾರಲ್ಲ. ಕಾವಲುಗಾರರು ಬೆಳಗಾಗುವುದನ್ನು ಮುನ್ನೋಡುವುದಕ್ಕಿಂತ ವಿಶೇಷವಾಗಿ ನನ್ನ ಅಂತರಾತ್ಮವು ಕರ್ತನನ್ನು ಮುನ್ನೋಡುತ್ತದೆ. ಭಾನುವಾರ 5 ಮೇ 2024 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಅಪೊಸ್ತಲರ ಕೃತ್ಯಗಳು 9ನೇ ಅಧ್ಯಾಯದ 9ನೇ ವಚನ. ಅವನು 3 ದಿವಸ ಕಣ್ಣು ಕಾಣದೆ ಏನು ತಿನ್ನಲಿಲ್ಲ, ಏನು ಕುಡಿಯಲಿಲ್ಲ ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ದೇವರು ತನ್ನ ಜನರನ್ನು ತನ್ನ ಕಾರ್ಯ ಅಂದರೆ ತನ್ನ ಸೇವೆ ಮತ್ತು ನಿಯೋಗಕ್ಕೋಸ್ಕರವಾಗಿ ಕರೆಯುವಾಗ ವಿಧ ವಿಧವಾದಂಥ ರೀತಿಯಲ್ಲಿ ಸಿದ್ಧಪಡಿಸಿದನು. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ಕರ್ತನ ಸಿದ್ಧತೆ. ಕರ್ತನಲ್ಲಿ ಪ್ರಿಯರೇ, ದೇವರು ತನ್ನ ಭಕ್ತರನ್ನು, ತನ್ನ ಜನರನ್ನು, ತನ್ನ ಸೇವಕರನ್ನು ಕರೆದು ಅವರನ್ನು ತನ್ನ ಸೇವೆಗೆ ಸಿದ್ಧಪಡಿಸುವಾಗ ಅನೇಕ ವಿಧದಲ್ಲಿ ವಿಧ ವಿಧವಾದಂಥ ರೀತಿಯಲ್ಲಿ ತನ್ನ ಸೇವಕರಿಗೆ ಸೇವೆಗೆ ಕರೆಯುವಾಗಲೇ ಅವರನ್ನು ಬೇರೆ ಬೇರೆ ರೀತಿಯಲ್ಲಿ ಸಿದ್ಧಪಡಿಸಿದನು ಎಂಬುದಾಗಿ ನಾವು ನೋಡುತ್ತೇವೆ. ಯಾವ ವ್ಯಕ್ತಿ ಯೇಸು ಕ್ರಿಸ್ತನನ್ನು ನಂಬುವಂಥವರಿಗೆ ವಿರುದ್ಧವಾಗಿ ಕೆಲಸ ಮಾಡಿದನೋ, ಅವರನ್ನು ಬಹಳಷ್ಟು ಹಿಂಸಿಸಿದನೋ, ಯಾವ ವ್ಯಕ್ತಿ ಸ್ಟೆಫನನನ್ನು ಕಲ್ಲೊಡಿಸಿ ಕೊಲ್ಲುವಾಗ ವಿಶೇಷವಾದಂಥ ಸಾಕ್ಷಿಯಾಗಿ ನಿಂತನೋ, ಅದೇ ವ್ಯಕ್ತಿಯನ್ನು ದೇವರು ತನ್ನ ಸೇವೆಗೋಸ್ಕರವಾಗಿ ವಿಶೇಷವಾಗಿ ಅನ್ಯ ಜನರ ಮಧ್ಯೆ ಸೇವೆ ಮಾಡುವುದಕ್ಕೋಸ್ಕರವಾಗಿ ಕರೆಯುವಂಥವನಾಗಿದ್ದಾನೆ. ಯೇಸುವನ್ನು ನೋಡಿದಾಗ, ಸಂದರ್ಶಿಸಿದಾಗ, ಸ್ವರವನ್ನು ಕೇಳಿದಾಗ ಸೌಲನಾಗಿರುವಂಥ ಪೌಲನು ಸಂಪೂರ್ಣವಾಗಿ ದಿಗ್ಭ್ರಮೆಗೊಂಡನು. 3 ದಿವಸಗಳ ಕಾಲ ಅವನ ಕಣ್ಣು ಕಾಣಲಿಲ್ಲ, ಅವನು ಏನೂ ತಿನ್ನಲಿಲ್ಲ, ಕುಡಿಯಲಿಲ್ಲ. ಅಂದರೆ ತನ್ನನ್ನು ತಾನು ಸಂಪೂರ್ಣವಾಗಿ ಸೇವೆಗೆ ಸಿದ್ಧಪಡಿಸಿಕೊಳ್ಳುವಂಥ ರೀತಿಯಲ್ಲಿ ಈ ಕಾರ್ಯ ನಡೆಯಿತು. ಇದು ದೇವರ ಕಾರ್ಯ. ದೇವರು ತನ್ನ ಭಕ್ತರನ್ನು ವಿವಿಧ ರೀತಿಯಲ್ಲಿ ಸಿದ್ಧಗೊಳಿಸಿ ಸೇವೆಗೂ ನಿಯೋಗಕ್ಕೂ ಕಳಿಸುವಂಥವನಾಗಿದ್ದಾನೆ. ನಾವು ಸಹ ನಮ್ಮನ್ನು ದೇವರ ಕೈಗಳಿಗೆ ಸಮರ್ಪಿಸುವಾಗ ದೇವರು ಅದ್ಭುತಕರವಾಗಿ ನಮ್ಮನ್ನು ವಿಶೇಷವಾದಂಥ ರೀತಿಯಲ್ಲಿ ಸಿದ್ಧಗೊಳಿಸಿ ಸೇವೆಗೆ ಕಳಿಸುವಂಥವನಾಗಿದ್ದಾನೆ. ದೇವರನ್ನು ನಂಬುತ್ತಾ ತನ್ನ ಕಾರ್ಯವನ್ನು ಮಾಡೋಣ. ಕರ್ತನೇ ದಯಾಮಯ ಸ್ವಾಮಿ, ನೀನು ಎಲ್ಲ ವಿಧದಲ್ಲೂ ನಿನ್ನ ಭಕ್ತರನ್ನು ಸಿದ್ಧಪಡಿಸುತ್ತಿ. ನಮ್ಮನ್ನು ಶುದ್ಧಪಡಿಸು, ಸಿದ್ಧಪಡಿಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆ ತಂದೆಯೇ, ಆಮೆನ್.